ಇತ್ತೀಚೆಗೆ ನಿಧನರಾದ ದಿವಂಗತ ಚೆನ್ನಮ್ಮ ದೇವೇಗೌಡರ ಸ್ಮರಣಾರ್ಥ ಜೆಡಿಎಸ್ ಪ್ರಮುಖರು ಸಿರ್ಸಿಯ ಅನಾಥಾಶ್ರಮದಲ್ಲಿ ಹಮ್ಮಿಕೊಂಡ ನೆನಪು ನಮನ ಕಾರ್ಯಕ್ರಮದಲ್ಲಿ ಅನಾಥಾಶ್ರಮಕ್ಕೆ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ನೀಡಿ ಆಶ್ರಮ ನಿವಾಸಿಗಳಿಗೆ ಅನ್ನದಾಸೋಹ ನಡೆಸಿದರು. ಜೆಡಿಎಸ್ ಜಿಲ್ಲಾ ಮುಖಂಡರಾದ ಜಿಕೆ ಪಟ್ಗಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯಾದ ದಿವಂಗತ ಚೆನ್ನಮ್ಮ ದೇವೇಗೌಡರ ಸ್ಮರಣಾರ್ಥ ಸಿರಿಸಿಯ ಬಿಬಿ ಫಾತಿಮಾ ಚಾರಿಟೇಬಲ್ ಟ್ರಸ್ಟ್ನ ಅನಾಥಾಶ್ರಮದಲ್ಲಿ ನೆನಪು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪಕ್ಷದ ಪ್ರಮುಖರೆಲ್ಲ ಸೇರಿ ಅನಾಥಾಶ್ರಮದಲ್ಲಿ ದಿ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೃತರ ಆತ್ಮಕ್ಕೆ ಸದ್ಗತಿ ಕೋರಿ ದೇವರಲ್ಲಿ ಪ್ರಾರ್ಥಿಸಿದರು. ಅಲ್ಲದೆ ಚೆನ್ನಮ್ಮ ಅವರ ಸೇವಾ ಮತ್ತು ಸಾಮಾಜಿಕ ಕಾರ್ಯಗಳ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿ ಆಶ್ರಮಕ್ಕೆ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾ ಮುಖಂಡ ಜಿಕೆ ಪಟ್ಗಾರ್ ಕುಮಟಾ ಅವರು ದಿ ಚೆನ್ನಮ್ಮ ಅವರು ನಮ್ಮೆಲ್ಲರಿಗೂ ಮಾತರ ಸ್ವರೂಪರು. ಅವರ ಕೊಡುಗೆ ಈ ದೇಶಕ್ಕೆ ಸಾಕಷ್ಟಿದೆ. ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಪ್ರಧಾನಿಯಾಗಲು ಚೆನ್ನಮ್ಮ ಅವರೇ ಪ್ರೇರಕರಾಗಿ ಕಾರ್ಯನಿರ್ವಹಿಸಿದರು. ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಹಾಗೂ 2 ಮಂದಿ ಸಚಿವರು ಸಂಸದರನ್ನ ನೀಡಿದ ಹೆಗ್ಗಳಿಕೆ ಆ ಮಹಾತಾಯಿಗೆ ಇದೆ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವ ಮೂಲಕ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂದು ಕರೆ ನೀಡಿದರು. ಜೆಡಿಎಸ್ ಮುಖಂಡ ಮತ್ತು ಮಹಾಲಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸತೀಶ್ ಮಾಲೆ ಮಾತನಾಡಿ, ಮಹಾತಾಯಿ ದಿ ಚೆನ್ನಮ್ಮ ಅವರು ನಮ್ಮೆಲ್ಲರನ್ನಾಗಲಿದ್ರು. ಅವರು ಮಾಡಿದ ಒಳ್ಳೆಯ ಕೆಲಸಗಳು ನಮಗೆ ಮಾರ್ಗದರ್ಶಕವಾಗಿದೆ. ಅವರ ಸ್ಮರಣಾರ್ಥ ನಮ್ಮ ಜೆಡಿಎಸ್ ವತಿಯಿಂದ ಅನಾಥಾಶ್ರಮಕ್ಕೆ ವಾಟರ್ ಫಿಲ್ಟರ್ ನ ಕೊಡುಗೆಯಾಗಿ ನೀಡುವ ಜೊತೆಗೆ ಆಶ್ರಮ ವಾಸಿಗಳಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಪಕ್ಷದ ವತಿಯಿಂದ ಆಗಾಗ ಕೆಲ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ ಎಂದರು. ಇಡೀ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಅನ್ನದಾನ ಅಂತ ಮಾಡಿದಂಥ ಮಹಾತಾಯಿಯವರು ಇವತ್ತು ಕಾರ್ಯಕ್ರಮ ನಮ್ಮ ಜೆಡಿಎಸ್ ವತಿಯಿಂದ ಈ ಒಂದು ಅನಾಥಾಶ್ರಮಕ್ಕೆ ಸಣ್ಣದು ಒಂದು ಹೊತ್ತಿನ ಒಂದು ಅನುದಾನ ಮಾಡಿದ ವಿಚಾರ ಬಂತು. ಅದರೊಟ್ಟಿಗೆ ಒಂದು ವಾಟರ್ ಫಿಲ್ಟರ್ನ ಈ ಅನಾಥಾಶ್ರಮಕ್ಕೆ ನಾವು ದುಡ್ಡ ಕೊಡುವಂಥ ಒಂದು ಕೊಡುಗೆ ಕೊಡುವಂಥದ್ದು ಬಂದ್ರಿಂದ ನಾವು ಕುಮಟಾ ಹೊನ್ನಾವರ ಎಲ್ಲ ಉತ್ತರ ಕನ್ನಡ ಶಿರ್ಸಿ ನಮ್ಮ ಶೇಖರ್ ಪೂಜಾರಿ ನೇತೃತ್ವದಲ್ಲಿ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದೇವೆ. ಇದಕ್ಕೆಲ್ಲ ತಮ್ಮಿಂದ ಸಪೋರ್ಟ್ ಸಿಕ್ಕಿದೆ. ಈಗ ನಾವು ಅಮ್ಮ ಅವರಿಗೆ ಪುಷ್ಪಾರ್ಚನೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಇದನ್ನು ಈ ಅನ್ನದಾಸರಿಗೆ ಕೊಡುಗೆ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಜೆಡಿಎಸ್ ಮುಖಂಡ ಬಲೀಂದ್ರಗೌಡ ಮಾತನಾಡಿದರು. ಸ್ವಾಗತ ಭಾಷಣ ಮಾಡಿದ ಜೆಡಿಎಸ್ ಮುಖಂಡ ಶೇಖರ್ ಪೂಜಾರಿ ಶಿರಸಿ ಅವರು ಜೆಡಿಎಸ್ ಪಕ್ಷಕ್ಕೆ ಮಹಾತಾಯಿ ಅಂತಿದ್ದ ದಿ ಚೆನ್ನಮ್ಮ ಅವರ ಸ್ಮರಣಾರ್ಥ ನೆನಪು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಚೆನ್ನಮ್ಮ ಅವರ ಸಾಮಾಜಿಕ ಕಾರ್ಯ, ಧಾರ್ಮಿಕ ಸೇವಾ ಕಾರ್ಯ ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ. ಆ ಮಹಾತಾಯಿಗೆ ಗೌರವ ನಮನ ಸಲ್ಲಿಸುವ ನಿಮಿತ್ತ ಅನಾಥಾಶ್ರಮಕ್ಕೆ ಕೈಲಾದ ಸಹಾಯ ಸಹಕಾರ ನೀಡುತ್ತಿದ್ದೇವೆ ಎಂದರು. ದೇವೇಗೌಡರ ಹೆಂಡತಿಗಿಂತನೂ ಇಡೀ ರಾಜ್ಯ ದೇಶಕ್ಕೆ ಒಂದು ಮಾದರಿ ಅಮ್ಮ ಇದ್ದಂಗೆ ಅವರು. ಅದಕ್ಕಾಗಿ ನಮ್ದು ಅವರು ಮನಸ್ಸಿಂದ ಬಹಳ ಅವ್ರ ಮೇಲೆ ಅಭಿಮಾನ. ಅವ್ರು ಮಾಡುವ ಕೆಲಸ ಸಾಮಾಜಿಕ ಸೇವೆ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಅವರು ಒಳ್ಳೆ ರೀತಿಯಿಂದ ಮಾಡ್ತಾ ಇರೋದಕ್ಕಾಗಿ ಅವರಿಗೊಂದು ನಮನ ಮಾಡಬೇಕು ಹೇಳಿ ವಿಚಾರ ಮಾಡಿ ನಮ್ಮ ಆತ್ಮೀಯರಾದ ಉತ್ಮಾನ್ ಸಾಹೇಬರು ಅವ್ರದ್ದು ಚಾರಿಟೇಬಲ್ ಟ್ರಸ್ಟ್ ಹಾಲ್ ಅನಾಥಾಶ್ರಮ ಎಲ್ಲ ಇದೆ ಅಂತ ಹೇಳಿ ಮೊದಲಿಂದ ಹೇಳ್ತಿದ್ರು. ನಮಗೂ ಆತ್ಮೀಯರಾಗಿತ್ತು. ಅದಕ್ಕಾಗಿ ಒಂದು ಅವ್ರದ್ದು ಚಾರಿಟೇಬಲ್ ಅನಾಥಾಶ್ರಮದಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಅಮ್ಮಂದ ಅಂತ ಹೇಳಿ ವಿಚಾರ ಮಾಡಿದ್ವಿ. ಹಾಗೆ ಇಲ್ಲೆಲ್ಲ ಬಂದಂತ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು, ಅಮ್ಮನ ಅಭಿಮಾನಿಗಳು. ಕಾರ್ಯಕ್ರಮದಲ್ಲಿ ಗಣೇಶ್ ನಾಯ್ಕ್ ವಂದಿಸಿದರು. ಆಶ್ರಮದ ಶರೀಫ, ಜೆಡಿಎಸ್ ಪ್ರಮುಖರಾದ ರಾಜೇಶ್ ಪಟ್ಗಾರ್ ಕೊಡ್ಕಣಿ, ಗಣೇಶ್ ಜಿ ನಾಯ್ಕ್ ಸಿರಿಸಿ, ರಾಮು ಮರಾಠಿ, ರಾಘವೇಂದ್ರ ಆಚಾರಿ, ವಿನಾಯಕ್ ನಾಯ್ಕ್, ಗಂಗಾಧರ ಜಕ್ಕಣ್ಣಗೌಡ, ನಾರಾಯಣ ದೇವಾಡಿಗ, ಜಗದೀಶ್ ಸಾಗರ್, ಗೀತಾ ನಾಯ್ಕ್, ಮಂಜುಳಾ ಪಟ್ಗಾರ್, ಬೀರಾಗೌಡ ಕುಮಟಾ, ಅನಿಲ್ ಕುಮಾರ್ ಪಾಟೀಲ್ ಮುಂಡಗೋಡ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.